ಥ್ಯಾಂಕ್ ಯು. ಈ ಖುಷಿ ವಿಚಾರದಾಗ ನಾ ಏನ್ರ ಅವ್ನ್ ಕಾಣಿಕೆ ಕೊಡ್ಬೇಕು ಅನ್ಸೈತಿ. ಕೊಡ್ಲೇ ಬೇಡ. ಏ ಬಂಗಾರದ ಇದ್ರಣ್ಣ, ಬಂಗಾರ ಚಪ್ಪಾಳ ಹೊಡ್ರಣ್ಣ. ಅಲ್ಲ ನೋಡ್ರಿ, ಇಲ್ಲಿ ಒಂದು ಗುರುಗೂ ನಾವು ಏನು ಕೊಟ್ಟರು ಅದು ಗುರು ದಕ್ಷಿಣ ಕಾಣಿಕೆನಂತಿರುತ್ತೆ. ಬಟ್ ಕೊಡುವಂಥ ಮನಸ್ಸು ಏನಿರುತ್ತಲ್ಲ ಅದು ಮಾತ್ರ ನಿಜವಾಗ್ಲೂ ದೊಡ್ಡದು. ಆ ಮನಸ್ಸು ಎಲ್ಲರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಗುರುವಿಗೆ ನಾವು ಏನು ಅಲ್ಲ, ಹಿರಿಯರು ಒಂದು ಮಾತು ಹೇಳ್ತಾರೆ, ಬಲ್ಲವರು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಿಜವಾಗ್ಲು ಗುರುವಿನ ಗುಲಾಮನಾದಾಗನ ಈ ಕಲೆ ಈ ಪ್ರವೃತ್ತಿ ಒಳಗೆ ನೀವು ಮುಂದೆ ಬಂದಿರಿ. ಅವ್ರಿಗೆ ಕೊಟ್ಟಂತ ಗೌರವ ಹಿಂದ್ಗಡೆ ಹೆಂಗಿತ್ತೋ ಗೊತ್ತಿಲ್ಲ. ಸೊ ಯಾರ್ಯಾರು ವಿಡಿಯೋ ಮಾಡ್ಕೋರಿದ್ರೆ ಮಾಡ್ಕೊಂಡ್ಬಿಡ್ರಿ. ಒಂದು ನನ್ನ ಸ್ಟೋರಿ ಹೇಳ್ಕೊಬೇಕಾಗಿತ್ತು ಇವತ್ನ. ಏನಪ್ಪಾ ಅಂದ್ರ ವೀರು ಜಮಖಂಡಿ ಹಿಂಗ ಕಾಣಿಸ್ಕೊಳಕ್ ಕಾರಣಪ್ಪ ಅಂದ್ರ ಪರ್ಸಕೊಳ್ರವ್ರು. ಯಾಕಂದ್ರ ಅವ್ರದೊಂದು ಸಾಂಗ್ ಹಾಡ್ತಿದ್ನೆ ಯಾವಾಗ, ಇದ ಟ್ರ್ಯಾಕ್ ಮೇಲೆ. ಯಾವ್ದು ಹೇಳ, ಚಂದುಳ ಚೆಲುವಿ ನನ್ ಹುಡುಗಿ ವಕೀಲ ಹೈಸ್ಕೂಲ ಸಾಲಿಗಿ ಕಾಯ್ಕೊತ ನಿಲ್ಲ ಮಹಾದಿಗಿ ಅಜ್ಜಿತೊಂದು ಚಂದನ ಸ್ಮೈಲಿಗಿ. ಅದು ಟ್ರೆಂಡ್ ಬಿತ್ತಿಗೈತಿ. ಅದಕ್ಕೆ ಅವಾಗ 60,000 ರೀಲ್ಸ್. ಅದು ವೀರು ಜಮಖಂಡಿ ಚಂದ ಹಾಡ್ತಾನ, ಪರ್ಸುಕೊಳ್ರ ಹಾಡ ಆಡ್ತಾನ. ಪರ್ಸುಕೊಳ್ರು ಇರ್ಲಿಕ್ಕಂದ್ರು ನಡಿತೈತಿ, ಚಂದ ಆಡ್ತಾನ. ಅವ್ರ ಖಾಲಿ ಇರ್ಲಿಕ್ಕಂದ್ರ ಅವ್ರನ್ನ ಹಾಕ್ರಿ ಹತ್ತಿದ್ರು. ಆ ಸಾಂಗಿನಿಂದ ನಾ ಹೈಲೈಟ್ ಆದ್ನಿ. ಅದಕ್ಕೆ ಹೈಲೈಟ್ ಆಗ ಕಾರಣ ಯಾರಪ್ಪ ಅಂದ್ರ ನಮ್ಮಣ್ಣ ರೀ. ಇಲ್ಲ, ಇನ್ನೊಂದೇನಂದ್ರ ಕಲಾವಿದರಾಗುತ್ತು ತಾಯಿ ಗುಣ ಇರ್ಬೇಕು. ಯಾರು ಇನ್ನೊಬ್ಬ ಕಲಾವಿದರನ್ನ ಬೆಳೆಸಕೋತ ತಾವು ಬೆಳಿಬೇಕು ಮಾಡಿದ್ನೆ. ಸಾಹಿತ್ಯ ಕಡೆ ಬರ್ತಾರ ಇವತ್ತು ಗೊತ್ತಾಯ್ತು ನನಗ. ಇವತ್ತೊಂದ್ ವಿಷಯ ಹೇಳ್ಬೇಕ್ರಿ, ನಾ ಯಾರ್ಯಾರು ವಿಡಿಯೋ ಮಾಡ್ಕೋರಿದ್ರೆ ಮಾಡ್ಕೊಂಡ್ಬಿಡ್ರಿ. ಒಂದು ನನ್ನ ಸ್ಟೋರಿ ಹೇಳ್ಕೊಬೇಕಾಗಿತ್ತು ಇವತ್ನ. ಏನಪ್ಪಾ ಅಂದ್ರ ವೀರು ಜಮಖಂಡಿ ಹಿಂಗ ಕಾಣಿಸ್ಕೊಳಕ್ ಕಾರಣಪ್ಪ ಅಂದ್ರ ಪರ್ಸಕೊಳ್ರವ್ರು. ಯಾಕಂದ್ರ ಅವ್ರದೊಂದು ಸಾಂಗ್ ಹಾಡ್ತಿದ್ನೆ ಯಾವಾಗ, ಇದ ಟ್ರ್ಯಾಕ್ ಮೇಲೆ. ಯಾವ್ದು ಹೇಳ, ಚಂದುಳ ಚೆಲುವಿ ನನ್ ಹುಡುಗಿ ವಕೀಲ ಹೈಸ್ಕೂಲ ಸಾಲಿಗಿ ಕಾಯ್ಕೊತ ನಿಲ್ಲ ಮಹಾದಿಗಿ ಅಜ್ಜಿತೊಂದು ಚಂದನ ಸ್ಮೈಲಿಗಿ. ಅದು ಟ್ರೆಂಡ್ ಬಿತ್ತಿಗೈತಿ. ಅದಕ್ಕೆ ಅವಾಗ 60,000 ರೀಲ್ಸ್. ಅದು ವೀರು ಜಮಖಂಡಿ ಚಂದ ಹಾಡ್ತಾನ, ಪರ್ಸುಕೊಳ್ರ ಹಾಡ ಆಡ್ತಾನ. ಪರ್ಸುಕೊಳ್ರು ಇರ್ಲಿಕ್ಕಂದ್ರು ನಡಿತೈತಿ, ಚಂದ ಆಡ್ತಾನ. ಅವ್ರ ಖಾಲಿ ಇರ್ಲಿಕ್ಕಂದ್ರ ಅವ್ರನ್ನ ಹಾಕ್ರಿ ಹತ್ತಿದ್ರು. ಆ ಸಾಂಗಿನಿಂದ ನಾ ಹೈಲೈಟ್ ಆದ್ನಿ. ಅದಕ್ಕೆ ಹೈಲೈಟ್ ಆಗ ಕಾರಣ ಯಾರಪ್ಪ ಅಂದ್ರ ನಮ್ಮಣ್ಣ ರೀ. ಇಲ್ಲ, ಇನ್ನೊಂದೇನಂದ್ರ ಕಲಾವಿದರಾಗುತ್ತು ತಾಯಿ ಗುಣ ಇರ್ಬೇಕು. ಯಾರು ಇನ್ನೊಬ್ಬ ಕಲಾವಿದರನ್ನ ಬೆಳೆಸಕೋತ ತಾವು ಬೆಳಿಬೇಕು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ಅದು ನಿಜವಾದ ಕಲಾವಿದರ ಗುಣ. ನನ್ನ ತಮ್ಮಗಳು ಇನ್ನ ಎಷ್ಟು ಮಂದಿ ಬರ್ತಾರ ಬರ್ಲಿ, ನಾ ಬೆಳೆಸಕ್ ನಾ ಪ್ರಯತ್ನ ಮಾಡ್ತೀನಿ. ಆದ್ರ ಈ ಖುಷಿ ವಿಚಾರದಾಗ ನಾ ಏನ್ರ ಅವ್ನ್ ಕಾಣಿಕೆ ಕೊಡ್ಬೇಕು ಅನ್ಸೈತಿ. ಕೊಡ್ಲೇ ಬೇಡ. ಏ ಬಂಗಾರದ ಇದ್ರಣ್ಣ, ಬಂಗಾರ ಚಪ್ಪಾಳ ಹೊಡ್ರಣ್ಣ. ಅಲ್ಲ ನೋಡ್ರಿ, ಇಲ್ಲಿ ಒಂದು ಗುರುಗೂ ನಾವು ಏನು ಕೊಟ್ಟರು ಅದು ಗುರು ದಕ್ಷಿಣ ಕಾಣಿಕೆನಂತಿರುತ್ತೆ. ಬಟ್ ಕೊಡುವಂಥ ಮನಸ್ಸು ಏನಿರುತ್ತಲ್ಲ ಅದು ಮಾತ್ರ ನಿಜವಾಗ್ಲೂ ದೊಡ್ಡದು. ಆ ಮನಸ್ಸು ಎಲ್ಲರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಗುರುವಿಗೆ ನಾವು ಏನು ಅಲ್ಲ, ಹಿರಿಯರು ಒಂದು ಮಾತು ಹೇಳ್ತಾರೆ, ಬಲ್ಲವರು ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಿಜವಾಗ್ಲು ಗುರುವಿನ ಗುಲಾಮನಾದಾಗನ ಈ ಕಲೆ ಈ ಪ್ರವೃತ್ತಿ ಒಳಗೆ ನೀವು ಮುಂದೆ ಬಂದಿರಿ. ಅವ್ರಿಗೆ ಕೊಟ್ಟಂತ ಗೌರವ ಹಿಂದ್ಗಡೆ ಹೆಂಗಿತ್ತೋ ಗೊತ್ತಿಲ್ಲ. ಬಟ್ ಎಲ್ಲ ಪ್ರೇಕ್ಷಕರ ಮುಂದೆ ನೀವು ಕೊಟ್ಟಂತ ಗೌರವ ಅಜರಾಮವಾಗಿ ಶಾಶ್ವತವಾಗಿ ಉಳಿಯುವಂಗಿತ್ತು. ನಿಜವಾಗ್ಲು ಇವತ್ತು ಬಂಗಾರ ಬೆಲೆ ರೇಟ್ ನೋಡಿದ್ರೆ ನಿಜವಾಗ್ಲು ನಮ್ಮ ಗಂಡು ಒಂದು ಕಿವಿಯನ್ ಬುಗುಡಿ ಕೊಡಿಸೋದಿಲ್ಲ ಅಂತದ್ರಾಗ. ಯಾಕಂದ್ರೆ ಅದು ಏನು ಕಾಣಿಕೆ ಕೊಡ್ತಾನಂತ ನಮ್ಮ ಮನಸ್ಸು ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲು ಜೋರಾಗಿ ಒಂದ್ಸಾರಿ ಚಪ್ಪಾಳೆ ತಟ್ರಿ. ಆದ್ರೆ ನಿಜವಾಗ್ಲು ಹಾಗೆ ಗುರುವಿನ ಇಡಬೇಕು, ಗುರುವಿನ ನಾವು ಮನದಲ್ಲಿ ಇಡಬೇಕಂದ್ರೆ ಈ ರೀತಿ ನೋಡ್ಬೇಕು. ಇದ ಸಾಕ್ಷಿ ನಿಜವಾಗ್ಲು. ಹಾಗೆ ಇವ್ರು ಒಂದು ಅವ ಹಾಡಿದ್ನ ಒಂದ್ ಸಾಂಗ್ ಹಾಡ್ತಿದ್ನ. ಇನ್ನೊಂದ್ ಯಾವ್ದಪ್ಪ ಅಂದ್ರ, ಮರಿತಾರು ಹೆಂಗರೆ ಮರಿತಾರು
ಆ ಗೀತನ ಇಬ್ರು ಕೂಡಿ ಹಾಡ್ತೀವಿ ಇವತ್ತ. ತಾವೆಲ್ಲರೂ ಕೇಳಿ ಅನ್ಸಿ ಹಾಡೋಣ್ರಿ. ಹಾ ಅಣ್ಣ ಇನ್ನೊಂದ್ರಿ ಅಣ್ಣ ಬಾಯ್ ಅಣ್ಣಾರ ಆಲ್ಮಟ್ಟಿ ಶೂಟಿಂಗ್ ಬಂದಿದ್ರಿ. ನಾ ಒಂದು ಫೋಟೋ ಕೇಳಿದೆ, ಇವ್ರ ಕಡೆದವ್ರು ನನಗೆ ಕೊಡಿಸ್ಲಿಲ್ಲ. ಮತ್ತು ಅವಾಗ ನಾ ಭಾಳ ಅಂದ್ರೆ ಒಂದು 4,000 ಅಷ್ಟೇ ಫಾಲೋವರ್ಸ್ ಇದ್ರು. ಹೊಳ್ಳಿ ನಾನು ಆರ್ಕೆಸ್ಟ್ರಿಗೆ ಹೋದಾಗ ಬೆಳಗಾವಿಗೆ ಹೋಗಿದ್ದೆ ರೀ. ನನಗೆ ಅವಾಗ ಯೂಟ್ಯೂಬ್ದೊಳಗೆ 5,000 ಫಾಲೋವರ್ಸ್ ಇದ್ರು. ಅಲ್ಲಿ ನೋಡಿದ್ರೆ ನಾ ಇಲ್ಲಿ ಬಂದು ಟೇಸ್ ಹತ್ತಾನ ಮೊದಲು ಬಂದು ನನ್ನ ಕೈ ಹಿಡಿದ್ರು. ಇವರು ಆಲಮಟ್ಟಿ ಹನುಮಂತ ಅಂತ ಈಗ ಬೆಳಕತ್ತಾರ. ನಮ್ಮನ್ನ ಭಾಳ ಬೆಳೆಸಿರಿ ನೀವು. ಇಂಥ ಸಣ್ಣ ಕಲಾವಿದರಿಗೆ ಬೆಳೆಸಂದಿದ್ದು ಇಡೀ ಉತ್ತರ ಕರ್ನಾಟಕ ಎಲ್ಲರೂ ಕೂಡ ನಾ ಕಾರ್ಯಕ್ರಮ ಮಾಡೀನ್ರಿ. ಯಾರು ಹೇಳಿಲ್ಲ. ಆ ಮಾತು ಹೇಳಿದ್ದು ನಮ್ಮ ಪರ್ಸು ಅಣ್ಣ. ಆಲ್ಮಟ್ಟಿ ಹುಡುಗ ಇವ, ಆಲ್ಮಟ್ಟಿ ನಡ್ಗುಂದಿ ಹುಡುಗ. ಇವಂಗ ನೀವು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಭಾಳ ಮಂದಿ ಕೂಡ ಮಾಡೀನ್ರಿ. ಬಾಳು ಬೆಳಗುಂದಿ ಅಣ್ಣ ಹಿಡಿದು ಈಗ ನಮ್ಮ ಇವರು ಎಲ್ಲರೂ ಕೂಡ ಮಾಡೀನ್ರಿ. ಅದು ಮಾತು ಹೇಳಿದ್ದಂದ್ರೆ ನಮ್ಗೆ ಪರ್ಸು ಅಣ್ಣ ಒಬ್ರ, ಮತ್ತಾರು ಹೇಳಿಲ್ಲ. ಆದ್ರೂ ನಾ ಆಗಳ ಬಾರ್ ಅಂಗಡಿ ಓನರ್ ಬರ್ದಿದ್ದು ಸಾಹಿತ್ಯ ಮೊದಲು ಇವ್ರು ಬರ್ದಾರ್ರಿ. ಅದು ದಾಶಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಆ ಟ್ರ್ಯಾಕ್ ಇಟ್ಕೊಂಡ ಆಕ್ಚುಲಿ ಇವ್ರಿಗೆ ಕೊಡ್ಬೇಕಿತ್ತು ಹಾಡಕ್, ಯಾಕಂದ್ರೆ ಅದು ಡಬಲ್ ಹಾಡೋದಿಲ್ಲ. ಈಗ ನೆಕ್ಸ್ಟ್ ಐತ್ರಿ ಅಣ್ಣರ ದನಿಲೆ ಒಂದು ಬರ್ತೈತಿ, ಅದು ನನ್ನ ಸಾಹಿತ್ಯ ಆಗಿರ್ತೈತಿ. ಅದು ನಿಮ್ ಎಲ್ಲರ ಆಶೀರ್ವಾದ ಅಣ್ಣನ ಕಂಟ್ಲಿಂತ್ರ ಬರ್ತೈತಿ. ಚಪ್ಪಾಳೆ. ಇವ್ರು ಆ ಸಾಂಗ್ ಪೂರಾ ಡೈರೆಕ್ಷನ್ ಮಾಡಿದ್ದೀವ್ರಿ. ಕಂದ ಹಿಂಗ್ ಬರ್ಬೇಕು, ನೀ ಆಕ್ಟಿಂಗ್ ಮಾಡ್ಬೇಕು. ನನಗಿನ ಆಕ್ಟಿಂಗ್ ಬರೋದಿಲ್ಲ. 4-5 ಗಜ್ಜು ಹೊಡೆದು ಕಳ್ಸ್ಯಾಳ್ರಿ ವಿಷ್ಣು ಅಣ್ಣ. ನನಗೆ ಡ್ಯಾನ್ಸ್ ಬರೋದಿಲ್ಲ, ಆದ್ರೆ ವಿಷ್ಣು ಅಣ್ಣ ಡ್ಯಾನ್ಸ್ ಮಾಡ್ಸ್ಯಾನ. ಇವ್ರೆಲ್ಲಾರು ಕಲಾವಿದ್ರು ಈಗ ಇದು ಹುಲಿರಿ. ಇದು ಎಲ್ಲಾರು ಮೈಲಾರಿ ಹಾಡೇನೇನಂತಾರ, ಮೈಲಾರಿ ಹಾಡಿದಲ್ರಿ, ನಮ್ಮ ಪರ್ಸೋಣ ಹಾಡಿದ್ದ. ಏನಿದೆ ಹುಲಿ ಫಾರೆಸ್ಟ್ ಆಫೀಸಿಗೆ ಫೋನ್ ಮಾಡ್ರಿಪ್ಪ, ಕಾಡ್ನ್ಯಾಗ ಬಿಡು. ನಿಮ್ಮವನ ನೀ ಆನಿದ್ದಂಗದಿ. ಗುಂಪನ್ಯಾಗ ಬರೋದು ಕುರಿಗಳು, ಸಿಂಗಲ್ ಆಗಿ ಬರೋದು ಹುಲಿಗಳು. ಹಾ ಅಣ್ಣ ಇದು ಕುರಿಯಲ್ವ ಮರ, ಆಣಿ ಮರಿ. ಎಲ್ಲರಿಗೂ ಧನ್ಯವಾದ. ಗೊತ್ತು ಇದು ಕುರಿಯಲ್ಲ, ಆಣಿ ಮರಿ. ಇದು ಓಕೆ. ಆ ಗೀತೆನ ಕೇಳತ್ತಾರ. ಅದಕ್ಕಿಂತ ಮುಂಚಿತವಾಗಿ ನಾ ಏನ ಮಾಡೀನಿ ಜಡಕ, ನನ್ನ ಯಾಕ ಮಾಡಿದಿ ಕುಡುಕ, ಆ ಗೀತನ ಹಾಡ್ತೀನಿ, ಕೇಳಿಸಿ. ನಾ ಏನ ಮಾಡೀನಿ ಜಡಕ, ಮಾದೇಶ ಎಲ್ಲಿ ವಾದಿಪ್ಪ ಐಸೋನ್ ಒಬ್ಬಕಿನ ಬಿಟ್ಟ. ಓಕೆ, ಹೆಮ್ಮೆಯ ಕಂಚಿನ ಗಂಡದ ಗಾಯಕಿ ನಮ್ಮ ಸುಷ್ಮಿತಾ ಅಕ್ಕ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಚಪ್ಪಾಳೆ ಬರಲಿ. ಹಾಗೆ ನಮ್ಮ ಫೀಲಿಂಗ್ ಸ್ಟಾರ್ ನಮ್ಮ ವೀರಣ್ಣ ಜಮಖಂಡಿ ಅವರು ಕೂಡ ಒಳ್ಳೆ ಅದ್ಭುತವಾದಂತಹ ಗಾಯಕರು, ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಚಪ್ಪಾಳೆ. ಓಕೆ, ಹಾ ಈಗ ಸುಷ್ಮಿತಾ ಧಾರವಾಡದಿಂದ ಒಂದು ಗೀತನ ಕೇಳಿ, ತದನಂತರ ರೊಕ್ಕ ಅಂತ ಯಾಕೆ ರೊಕ್ಕ ಅಂತ ಹಾಕಿಸೈತಿ, ರೊಕ್ಕಿದ್ದವನ ಬೆನ್ನ ಹತ್ತಿ, ಆ ಗೀತನ ಕೂಡ ತಗೊಂಡ್ರು. ಅದಕ್ಕಿಂತ ಮುಂಚಿತವಾಗಿ ನಾನಲ್ಲ ಮತ್ ವೀರೂರ್ ತರ್ತಾರ, ಮತ್ ನಾ ಅಂತ ಮಾಡಿಗಿದ್ರು. ಕೆಂಪ ಮೈಕಿಗೆ ಏನಾಗಿರ್ತೈತೆ ಎಲ್ಲಾ ಸೌಂಡ್ ವಾದಲ್ಲಿ ಕೊರ ಯಾಕೆ, ಏನ್ ಸಮಸ್ಯೆ ಅನ್ನದ ಏನ್ ಕೇಳಿಲ್ಲ. ಅದ್ರ ಎಲ್ಲರಿಗೂ ನಮಸ್ಕಾರ. ಆರಾಮಿದ್ದೀರಿ? RCB ಡೈಲಾಗ್ ಹೇಳಲೇ ಬೇಡ, ಹೇಳಿ. ಓಕೆ, ನನ್ ಜೊತೆ ಹೇಳ್ತೀರಿ? ಹರದೈತಿ ಪ್ಯಾಂಟನಿ ಎದೆಯ ತುಂಟ ತಿನಸಾಕೋಗೋ ಕರ್ದಂತ, ಬಿಟ್ಟಿದೆ ದಾಡಿ ಎಣಿಸಿದೆ ರಾಡೇನ ಚಂದ ನಿಮ್ಮ ಬಾಡಿ, ನೀ ಅದಿಯ ಗೆಜ್ಜ ಹಿಡಿಸಿದಿ ಹುಚ್ಚ, ನಿನ್ನ ಕೂದ್ಲ ಕೋಳಿ ಪುಚ್ಚ, ಆಡ್ತೀನಿ ಮಟಕ ತಿಂತೀನಿ ಗುಟಕ ಉಗುಳ್ತೀನಿ ಪಿಚಕ ಪಿಚಕ, ತಿನ್ಬೇಡ್ರಿ ನೀವು ಗುಟ್ಕ, ಆಡ್ಬೇಡ್ರಿ ನೀವು ಮಟ್ಕ,
ಬಿಡ್ತನ್ರಿ ಬಿಡ್ತನ್ರಿ ನಿಮ್ಮ ಸಲುವಾಗಿ ಬಿಡ್ತನ್ರಿ ನೀವ ನನ್ನ ಲವರ್ ನಿಮ್ಮ ಅಣ್ಣನ ತೇಲಿ ಯಾಕೆ ಕಾಲ್ ಮಾಡ್ರಿ ಅಯ್ಯೋ ಸತ್ತ ನಮ್ಮ ಅಣ್ಣ ಇವತ್ತು. ಹಾ ಏನೇ ಮಾಡ್ರು ಏನೇ ಹಾಡ್ರು ತಮಾಷೆಗೋಸ್ಕರ ಮಾತ್ರ. ಸ್ವಲ್ಪ ಮೈಕ್ ಸೌಂಡ್ ಬರಲಿ. ಬರೀ ಊದಿದ್ರೆ ಸತ್ತೊಕ್ಕನ ಮಗ. ಏನ್ ನೋಡಿ ಎಟ್ಟು ಬರಿಗೆಟ್ರಿ ನಿಮ್ಮ ಇಲ್ಲಿ ಯಾವ್ದ ಎಲ್ಲಾದು ಇರ್ಲಿಲ್ಲ ಅಂತೀರಲ್ಲ. ನಿಭಾಯಿಸೋ ಶಕ್ತಿ ಇದ್ರನ ಮಾಡ್ಬೇಕು. ಇವ ನೋಡು ತಳ್ಳಗದಾನಂತೇಳಿ ಬಡಕದಾನಂತ ತಿಳ್ಕೊಬೇಡ, ಹಡಕಿಲ್ಲ ನಾ ಅಂತ ಮಾಡ್ಬಾರ್ದು. ಬಡೆ ಕನ್ಬೇಡ, ನಡಕ್ ಮುರಿತೇನ ನಡನ ಮುರಿತೀನಿ ಅಂದೆ. ಮಂಜ ನಾನು ಎಡಗಡೆ ಎತ್ತಕ್ಕಾಗಲ್ಲ, ಕಮಿಟಿಯರು ಅಷ್ಟ್ರು ಹೆಲ್ಪ್ ತಗೋಬೇಕಾರ. ನೀ ಎತ್ತಿದ್ದ ಕರೆವಾದ್ರೆ ಒಂದ್ ಸಾರು ಆಯರ್ ಮಾಡ್ತೀನಿ ನೋಡ್ಲಿ ನಿಮ್ ಹುಡುಗ. ಹಾ ಬೇಕಾದ್ರೆ ಕರ್ಕೋ ಅಷ್ಟ್ರು. ಸರಿ, ನಾ ಕಮಿಟಿ ಅವ್ರು ನಂದೇನಿ. ನಾನು ಕಮಿಟಿ ಅವ್ರ ಹೆಲ್ಪ್ ತಗೊಂಡಿನಿ. ಅವ್ ಹುರ್ಪ್ ಹಾಕ್ರಿ, ಬಾಳೆಹಣ್ಣು ಕೊಡ್ರಿ, ಒಂದ್ ಡಜನ್ ತಿಂದು ಹೊರ್ತಾನ. ಆಗಲ್ಲ. ನಿನ್ ನೋಡಿ ನೋಡಿ ಬಾಳೆನ ಸ್ವರ್ಗ ಹೋಗು. ಅವಕ್ಕೆ ನಮ್ಮ ಪರ್ಸು ಕೊಲ್ಲೂರ್ ಅವರ ಕಂಠ ಸೇರ್ಲಿ ಕೇಳ್ಕೊಂಬರೋನು. ನಾ ರಾತ್ರಿಯಾಗ ಹೋಗಿಲ್ಲವ ಬೀಚ್ ಸಾಯಕ್ಕೆ. ಓಕೆ, ಅದೇ ರೀತಿ ಫೀಲಿಂಗ್ ಗಾಯಕ ನಮ್ಮ ಆ ಹಾಡಿನ ಹಬ್ಬ ಕಳೆದಿವ ನಿಮ್ಮ ಮೌನ ಹೇಳುವಂತ ಚೆನ್ನಾಗಿ ಹೇಳಬನ್ನ. ತಡಿ ನಾವೊಂದು ಮಾತು ಹೇಳ್ತೀನಿ. ಪರ್ಸು ಕರೆಕ್ಟಾಗಿ ನಾನು ಕಣ್ಣಿಟ್ಟು ಹೇಳ. ಅದು ರಾತ್ರಿ ಬೀಚ್ ಸಾಯಕ್ಕೆ ಹೋಗಿದ್ದೆಲ್ಲ ಮನಸಾರಿ ಲವ್ ಮಾಡಿದ್ದೆ ಇಲ್ಲ ಟೇಸ್ಟಿಗೆ ಲವ್ ಮಾಡಿದ್ದೆ? ಓಯ್ ಸುಮ್ಮರ್ಬೇಕು. ನಾ ಮಾತಾಡೋ ಮುಂದೆ ಕ್ರಿಮಿ ಕಿಟ್ಗಳು ಕೊಸ್ ಅನ್ಬಾರ್ದ. ಓಯ್ ಸುಮ್ಮ ಸಾಯಕನ ತಿಂಡಿನ ಮತ್ತ ಕರೆ ಕರೆ ಲವ್ ಮಾಡಿದ್ದೆ ಸಾಯಕ್ ಹೋಗಿನಿ. ಅಯ್ಯೋ ಆಲ್ಮಟ್ಟಿ ಡ್ಯಾಮನ ಗಲಗಲಿ ಫುಲ್. ಆಲ್ಮಟ್ಟಿ ಡ್ಯಾಮ ಏನ್ ಹಿಡ್ಕಲ್ ಡ್ಯಾಮ? ಯಾವ್ದಾರ ಹಾಕ್ರಲ್ಲ ಕೊಟ್ಟು ನೀರಿದ್ದಲ್ಲೇ. ಓಕೆ ಓಕೆ, ನಮ್ಮ ಪರ್ಸು ಕೊಲ್ಲೂರ್ ಅವರ ಕಂಠಸರ್ಲಿ ಕೇಳ್ಕೊಂಬರಣ. ರಾತ್ರಿ ಓಕೆ. ವೀರು ಜಮಖಂಡಿ ಫೀಲಿಂಗ್ಸ್, ನಮ್ಮ ಫೀಲಿಂಗ್ ಸ್ಟಾರ್ ಗಾಯಕ ವೀರು ಜಮಖಂಡಿ. ಇತ್ತೀಚೆಗೆ ಒಂದು ಸಾಂಗ್ ಭಾಳ ವೈರಲ್ ಆಗೈತೆ ನಮ್ಮ ವೀರುಂದ. ಹೇ ಪಲ್ವಿ ರೊಕ್ಕ ಅಂತ ಯಾಕೆ ಸಾಯ್ತಿ, ರೊಕ್ಕಿದ್ದವನ ಬೆನ್ನ ಹತ್ತಿ, ಆಣೆ ಮಾಡಿ ಹೇಳ್ತೀನ ಪಲ್ಲು ನಿನ್ನ ಚಾಳಿ ಸುಮಾರೈತಿ. ನೋಡ್ಯಾರ ಹುಡುಗರು, ನೋಡ್ಯಾರ ನಿಂದು ಹುಡುಗರು ನೋಡ್ಯಾರ. ಜಿಪ್ ಹಾಕೋ ಫಸ್ಟ್. ನೆಂದು ನೋಡ್ಯಾರನ. ಪಲ್ಲವಿ ಬಾಳ ಹಾರಾಡಿದೆ ಅಂದ್ರ ಬಾವುಕ ಮತ್ತ ಸೌಮ್ಯರ ನೋಡುತ್ತಾನ ಇಲ್ಲಂದ್ರೆ ಡೈರೆಕ್ಟ್. ಓಕೆ, ಆಮೇಲೆ ತೋರ್ಸಕ್ಕೆ ಅಂತ ಸೌಂಡ್ ಬಿಡಪ್ಪ. ರಾತ್ರಿ ಟ್ರಿಪ್ ಸಾಯಕ್ ಹೋಗಿದ್ದೆ. ನೀವು ಒಬ್ಬನ ಜೋಡಿ ನಿಯತ್ತಾಗಿತ್ತಂದ್ರ ಆ ಸಾಂಗ್ ಹಾಕಿ ಉತ್ತರ ಕರ್ನಾಟಕ ಬರ್ತಿತ್ತು. ಹೌದು, ಬೇಕಾದ್ರೆ ಸಂಜೂನ್ ಕೇಳ. ನಾ ಒಬ್ಬ ನಾ ಲವ್ ಮಾಡೀನಿ ಇಲ್ಲ ಅನ್ನಲ್ಲ, ಬಟ್ ಸಂಜೆ ಕೊಟ್ಟನು ವೆಂಕಿ ಅಣ್ಣ ನೋಡ್ಯಾನ ಮತ್ತೆ ಮಾಡ್ಯಾನ. ಅಣ್ಣಜಿ ನಿಭಾಯಿಸೋ ಶಕ್ತಿ ಇದ್ರ ಕಾಳು ಹಾಕ್ಬೇಕ್ಲೆ, ನಿಭಾಯಿಸಕ್ಕ ಶಕ್ತಿ ಇಲ್ಲ ನಿನ್ ಕಡೆ. ಅಲ್ಲ ಎಷ್ಟು ಚಂದ ಕರೆಕ್ಟ್ ಜೋಡಿ ನೋಡ. ಕರೆಕ್ಟ್ ಹೇಳ್ರಿ. ನಿಮ್ಮ ಹುಡುಗಿ ನೀವು ಹಿಂಬಾಲ್ ಬಿಡಬೇಡ್ರಿ. ಒಂದ್ ವೇಳೆ ಆಕಿ ನಿಮ್ ಹಿಂಬಾಲ್ ಬಿದ್ರೆ ಜೀವ ಹೋದ್ರು ಕೈ ಬಿಡಬಾರ್ದು, ನೆನಪಿಟ್ಕೊ. ನೀವು ಕರೆಕ್ಟ್ ಆಗಿರೋದು ಕಲಿ ಒಬ್ಬನ ಜೋಡಿ. ನಾ ಹೇಳ್ದಂಗೆ ಕೇಳ, ನಾನು ಆಯ್ಕೆ ಮಾಡ್ತೀನಿ. ಪಾಪ ನಂದು ಸಿ ಪಿನ್ನು, ನಿಮ್ಮ ಸಣ್ಣ ಪಿನ್ನು ಸಟ್ ಆಗುಲ್ಲ ಸಂಜೆ. ಅದಕ್ಕೆ ದೊಡ್ಡರ ಒಂದ್ ಮಾತು ಹೇಳ್ಯಾರ, ಏನಂತ? ಹಾಗನ್ಗಿತ್ತಿ ಹಬ್ಬ ಮಾಡಿದ್ರೆ ಮನಿಗಂಡು ಉಪವಾಸ ಮಯ್ಯ ಅವ್ ಹೇಳ ಕರೆಕ್ಟ್ ಆಗಿ. ಮೈಯಂದ ಬ್ಯಾಟ್ರಿ ಇಳಿದೈತಿ. ನಾವ್ ನೋಡಿಲ್ಲ ಈ ಉತ್ತರ ಕರ್ನಾಟಕದಾಗ ನಾವು ನಿಯತ್ತಿದ್ದಲ್ಲೇನ ನೀವು ಕರೆಕ್ಟ್ ಆಗಿ ನಮಗ್ ಫೋನ್ ಕೊಡ್ಸಿರೋದು. ನಾವು ನಿಯತ್ತಿಲ್ಲ ಅಂದ್ರೆ ಫೋನ್ ಕೊಡಿಸ್ತಿದ್ರ ನಮಗೆ. ನಮಗ್ ಕಳ್ಸಿದ ಮೆಸೇಜ್ ಇನ್ನೊಬ್ರಿಗೆ ಯಾಕೆ ಕಳಿಸ್ತಾರಣ್ಣ ಇವ್ರ? ಯಾರ ನೀವು ಮಾಡಿರ್ತೀರಿ ಹಂಗ. ನಮ್ಮ ಮಾವನ ಮಗಳು ನೋಡ್ಯಾರ, ನಮ್ಮ ಅಕ್ಕನ ಮಗಳು ನೋಡ್ಯಾರ. ಅಣ್ಣ ಇವ್ರಿಗೆ ಏನ್ ಗೊತ್ತನ, ಮೊದಲ ಇಲ್ಲಿ ಆಲ್ಮಟ್ಟಿ ಪಾರ್ಕ್ ಗೀರ್ಕು ಬೈಕ್ನಾಗ ಅಡ್ಡಾಡೋದ್ ನೆನಪಿಲ್ಲ ಇವ್ರಿಗೆ. ಈಗ ಸಿಕ್ಕವ ಅದನ್ನ ಅವ ಶ್ರೀಮಂತ ಅದನಂತ ಅವನಿಂದ ಹೊಂಟಾರ ಇವ್ರು. ಅವಿ ನಿಡ್ಗೊಂದೆ ಹುಡುಗರು. ತಡಿ ನಾ ಒಂದ್ ಮಾತು ಹೇಳ್ತೀನಿ ಕೇಳ ಸಂಜೆ, ಕರೆಕ್ಟ್ ಆಗಿ ತಿಳ್ಕೊ. ಇಸ್ಪೇಟಿಗೆ ಹೋದ ಹಣ, ಮಸ್ಯಾಣಕ್ಕೆ ಹೋದ ಹಣ, ಮದುವೆ ಆಗಿ ಹೋದ ಹಣ್ಣು ಯಾವತ್ತು ಬಾಳ್ ಬರಂಗಿಲ್ಲ. ನೆನಪಿಟ್ಕೊಂಡು ಲವ್ ಮಾಡ್ರಿ.
ಹಾ ಅವಿ ನಮ್ಮ ಮನಸ್ಸು ಒಬ್ಬರಿಗೆ ಕೊಟ್ಟಿರ್ತೀನಿ ನಿಮ್ ಗತಿ ಇಬ್ಬಿಬ್ರಿಗೆ ಕೊಡಂಗಿಲ್ಲ. ಆ, ತಡಿ ಒಂದ್ ಮಾತು ಹೇಳ್ತೀನಿ ಬಾಯ್ಲಿ ತತ್ವ. ನಾವು ಕರೆಕ್ಟ್ ಇಲ್ಲ ಅಂದ್ರ ನಮಗ್ ಸರ್ಕಾರ 2,000 ರೂಪಾಯಿ ಕೊಡ್ತಿತ್ತೆ ನಾವು. ಏಯ್ ಹೊಚ್ಚ ಬಾಯ್ ಗುಚ್ಚ. ಅಣ್ಣ ಗೌರ್ಮೆಂಟ್ ಇವ್ರಿಗೆ 2,000 ರೂಪಾಯಿ ಪಗಾರ ಕೊಡೋದು ಯಾರು ಹೇಳ? ಗೌರ್ಮೆಂಟ್ ಹೋದಲ್ಲ, ಗೌರ್ಮೆಂಟ್ ನಮ್ಮ ಕಡೆಯಿಂದ ಇವ್ರಿಗೆ ಸರ್ಕಾರದಿಂದ ಪಗಾರ ಕೊಡ್ತಾರ. ನಾವ ಗಣ ಮಕ್ಕಳು ಕೊಡ್ಲಿಕ್ಕೆ ಇವ್ರು ಯಾಕೆ ಇರ್ತಿದ್ರು ಅಣ್ಣ? ಅವಿ ಮೊದ್ಲ ತಡದ ಬಳಿ ಹೊಡಿ ಅಯ್ ತೌಡ ತಗೋತಾರ ಇನ್ನೋರು. ಯವ್ವ ನಾ ಅಪ್ಪಿ ತಪ್ಪಿ ತಳಿದ್ಳಿದ್ನಿ ಅಂದ್ರೆ ಹೊರದ ತಿಂದು ಬಿಡ್ತಾರೆ. ಹಳೆ ಬರೋದಲ್ಲಿ ಹಳೆ ಬರೋದಲ್ಲಿ ತಡಿ ನಾ ಒಂದ್ ಮಾತು ಕೇಳ್ತೀನಿ. ಇವಷ್ಟು ದೊಡ್ಡ ನಡಿತೈತಿ ಲೇ ಪಿತ್ರಿ ಬಿಲ್ಲಿಕ್ ನಿಂಗೇನ್ ತಿಳಿತ್ಲಿ ಲೈ ಇರದ ಈಟ ಇದೀನಿ 90 ಪೆಟ್. ನಾ ಓಟಿಗೆ ಹಂಚಿಲ್ಲ ಫುಲ್. ಅವಿ ಹೈಟ್ ಕಮ್ಮಿ ಪೈಟ್ ಜಾಸ್ತಿ. 10 ವರ್ಷ 500 ಕೊಟ್ರ ಮಾಮ 5,000 ಕೊಟ್ರ ಡೈರೆಕ್ಟ್ ಗಜಮ. ಓಕೆ ಥ್ಯಾಂಕ್ ಯು. ನಮ್ಮ ಮೆಂಬರ್ ಸಂಜು ಅವರು 500 ರೂಪಾಯಿ ಕಾಣಿಕೆ ಕೊಟ್ಟಾರ. ನನ್ನ ಕಲೆ ಮೆಚ್ಚಿ ಬಾ ಇದ್ರಾಗ 10 ರೂಪಾಯಿ ತಗೋ ಇಮಾಲ್ ತಿನ್ನು. ಕಣದಲ್ಲೂ ಕೇಸರಿ. ನಿಮ್ ಹುಡುಗರು ಕೊಡಾತೀನಿ. ಹಂಗಲ್ಲ ನೀನ ಬಾಜು ಅರ್ಥ ಮಾಡ್ಕೊ. ನೀನ ಬಾಜು ಕೇಸರಿ ಇದ್ದಂಗದಿ ಮತ್ತೆ ಅದನ್ಯಾಕ ತಿನ್ಬೇಕು? ನೋಡಲಿ ಹಳೆಯ ಹೊಳ್ಯಾಗ ಹುಡಿ ಅದಕ್ಕೆ ಹೇಳ್ಯಾರ ಹಿರಿಯರ ಇದಕ್ಕ ಅಂದ್ರೆ ಹೊಳ್ಯಾಗ ಹುಡ್ಬೇಕಂತ ಮಾಡಿ ನಾನು ನೀವಿಬ್ರು ನಾ ಹೊಳ್ಯಾಗ ಹುಡಿದ್ರು ದಾಟ ಬರ್ತೇನೆ. ನೀವಿಬ್ರು ಕಲ್ಲು ಕಟ್ಟಿ ಹೋಗದಂಗ ಬಾಳೆ. ಯಾಕಲೆ ಅಣ್ಣ ಈಗ ಕಲ್ಲು ಕಟ್ಟಿದ್ರೆ ಹೊಳೆ ಪುಟ್ಟು ತೊಳಿಕೆ ಮ್ಯಾಗ. ಈ ಕಮಿಟಿ ಅವ್ರಿಗೆ ಹೇಳ್ತೀನಿ ನೋಡ್ ನಾನು ಕಾಡ್ಸಿದ್ರು ನಿಮ್ ಲವರ್ ಮೇಲೆ ಆಣಿ ನಾನು ಇಲ್ಲ ಸಾಯ್ಲೆ ಅಣ್ಣ ಸಾಯ್ಲೆ ಆನೆ ಸಾಯ್ಲೆ ಹೊಡ್ರಿ ನೀವು ಹೊಡ್ರಿ. ಅಕ್ಕಿ ಇಲ್ಲ ಮತ್ತೊಬ್ಬಕ್ಕೆ ತಲೆ ಕೆಡ್ಸೋಲ್ಲ ಹೊಡ್ರಿ ಅಣ್ಣ. ಬೇಡ ಲವರ್ ಇಂದ ಬಿದ್ದು 8 ಜನ ಉದ್ದಾರ ಆಗಿಲ್ಲ. ಉದಾಹರಣೆ ಸಂಜೆ ಯಾರು ಲವರ್ ಇಂದ ಬಿದ್ದು ಉದ್ದಾರ ಆಗಿಲ್ಲ ನೀ ಬಿಡಿ ಅವ್ವ ಎದಕ್ ಮಾತು ಬಂದಾಳೆ ಮತ್ತೆ ತೋಡ್ ತಗೋದಾಳು. ಎದಕ್ ಮಾತಾಡ್ತಿ? 100 ಬಂದ್ಬೇಡ ಮರಿಬಾರ್ದ ಅವ್ರನ್ನ. ಚಲೋ ಪಾಠ ಕಲಿಸಿರ್ತಾರ ಜೀವನದಾಗ. ಯಾರನ್ನಾರು ಮರಿ ನೀವು ಮಾಜಿ ಲವರ್ ಯಾವತ್ತೂ ಮರಿಬೇಡ್ರಿ, ನೆನಪಿರ್ಲಿ ನೀವು. ಒಟ್ಟ ನಿಡ್ಗುಂದೆ ಎಷ್ಟು ಮಂದಿ ಬಾಳೆ ಹರಿಸ್ಬೇಕಂತ ಮಾಡಿ ಇವತ್ತು. ಅದು ಮನಸ್ರಿ ಕಣ್ಣು ನೋಡಬಹುದು ಬಟ್ ನೈಟ್ ಡ್ಯೂಟಿ ನಾಟ್. ನೆನಪಿರ್ಲಿ. ಏನಾರ ಅಲ್ಲಿ ಒಟ್ಟ 500 ಹೊಡೆದಿ ಒಣ್ಣೆ ಪಾಳ್ಯಕ್ಕ. ಓಕೆ ಥ್ಯಾಂಕ್ ಯು ಧನ್ಯವಾದ ತಿಳಿಸ್ತೀನಿ. ಮತ್ತೆ ಕಿಸಿತೀನಿ ಬಂದು ಮಾಮ ಈಗ ಹೊಕ್ಕಿನಿ. ಈಗೇನ್ ಕಿಸಿ ಬೇಡ ಕುಂದ್ರಲ್ಲಿ. ಥ್ಯಾಂಕ್ ಯು. ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ವೇದಿಕೆಗೆ ಆಗಮಿಸ್ತಾ ಇರುವಂತಹ ಉದಯೋನ್ಮುಖ ಕಲಾವಿದ ಹೆಮ್ಮೆಯ ಈ ತಂಡದ ಗಾಯಕನಾಗಿರುವಂತಹ ಮಂಜು ಕುಕ್ನೂರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇವೆ ವೇದಿಕೆಗೆ. ಈಗ ನೇರವಾಗಿ ಈಶ್ವರ್ ಮಾಸ್ಟರ್ ಅವರ ಒಂದು ಧ್ವನಿಯಲ್ಲಿ ಈಗ ಗೀತೆಗಳನ್ನ ಕೇಳೋಣ. ಅದೇ ರೀತಿ ಜಾನಪದ ಜಾನನಾಗಿರುವಂತಹ ವೀರು ಜಮಖಂಡಿ ಅವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆ ಪರ್ಸು ಕೋಳೂರು ಅವರು ಕೂಡ ಇನ್ನೇನು ಕೆಲವು ನಿಮಿಷಗಳಲ್ಲಿ ವೇದಿಕೆಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಅದೇ ರೀತಿ ಕಾಮಿಡಿಯನ್ ಆದಂತಹ ಹನುಮಂತ್ ಅವರ ಟೀಮ್ ಕೂಡ ಆಗಮಿಸಿದೆ. ಹಾಗೆ ಕುಳ್ಳ ಶಂಕರ ಕೂಡ ಆಗಮಿಸಿದ್ದಾನೆ. ಅವನಿಗೆ ಒಂದು ಸಲ ಜೋರಾದ ಚಪ್ಪಾಳೆ ಮಾತಾಡ್ತಾ ಈಗ ನೇರವಾಗಿ ಈಶ್ವರ್ ಮಾಸ್ಟರ್ ಅವರು ಧ್ವನಿಯಲ್ಲಿ ಗೀತೆಗಳನ್ನ ಕೇಳೋಣ, ಆನಂದಿಸೋಣ. ಶ್ರೀ ಆದಿಕವಿ ವಾಲ್ಮೀಕಿ ಜಯಂತ್ಯೋತ್ಸವದ ಅಂಗವಾಗಿ ನಿಡುಗುಂದಿ ಗ್ರಾಮದೊಳಗೆ ಕಾರ್ಯಕ್ರಮ ಮಣ್ಣೆ ಇಟ್ಕೊಂಡಿದ್ರಿ. ಮಣ್ಣಿ ಏನೋ ಅಸ್ತವ್ಯಸ್ತ ಆತ ಮತ್ತೆ ಹೊಳ್ಳಿ ಕರೆಸಿದ್ರಿ. 4ನೇ ಬಾರಿ ಊರಿಗೆ ಕರ್ಸಾಗತ್ತೀರಿ. ಜಾನಪದ ಹಾಡೋಣ. ಯಾವ ಹಾಡೋಣ? ಜಾನಪದ ರೈತರ ಹೋರಾಟ ನಡೆದೈತಿ. ಮೊದಲೊಂದು ರೈತರ ಲವ್ ಸ್ಟೋರಿ ಹಾಡೋಣ, ಹೌದಲ್ಲ? ಆಯ್ತು. ಟ್ರ್ಯಾಕ್ಸ್ ಗಾಯಕಿ ಜೊತೆಗೆ ಕಾಮಿಡಿಗಳು. ಕಾಣಿಕೆ ಕೊಟ್ಟಂತವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ ರೀ ಶೆಟ್ರ. ಸಂಜೋಣರ್ ಎಲ್ಲದ್ರಿ? ನಮಸ್ಕಾರ ರೀ. ಯಾಕೆ ಗಂಡ ಮಕ್ಳು ಕಾಣಲ್ಲ ನೆಪ್ ನೀವು ಕಣ್ಣಿಗೆ? ನೀ ಏನ್ ಕಿಸ್ತಿ ಅಂತ ಹೇಳ್ಕೊಡ್ತಾನ ಬಾ. ಏನು ಕಿಸಿಲ್ಲ ಕೊಡ್ತಾರ. ಸೌಂಡ್ ಬಿಡ. ಹಿಂದಗಡೆ ಕಿಸಿನಂತ ಈಗ ಬೇರೆ ಕಿಸಿ ನೋಡಿ. ಓಕೆ ನಮ್ಮ ಅದೇ ರೀತಿ ಭಜನಾ ಕಲಾವಿದ್ರು ಮತ್ತೆ ಆರ್ಕೆಸ್ಟ್ರಾ ಕಲಾವಿದರು ಎಲ್ಲಾದು ಮಾಡ್ತಾನವ. ನಮ್ಮ ಈಶ್ವರ್ ಕನ್ಕೂರ್ ಅವ್ರು ಕೂಡ ವೇದಿಕೆ ಮೇಲೆ ಕರೋಣ. ಎಲ್ಲ ಹುಡುಗರು ಎಲ್ಲಿದ್ರಿಲ್ಲ ಉಡಾ ಹುಡುಗರು. ನೀವು ಆಗಾಗ ಕ್ಯಾಕಿ ಹೊಡಿಬೇಕು, ಚೀರ್ಬೇಕು ನೋಡಿಲ್ಲ. ನಿಡುಗುಂದಿ ಹುಡುಗರು ತಡೋಬೇಡ. ನನಗ್ ಹುರುಪ ಬರ್ಬೇಕಂದ್ರೆ ನೀವು ಆಗಾಗ ಚೀರ್ಬೇಕು. ಎಲ್ಲಿ ಆಗ ನನಗೆ ಮೂಡ್ ಬರತ್ತಿಲ್ವಾ? ಇಲ್ಲಿ ಚಿರಲ್ಲ ಅವರು ಮಯ್ಯ ನನಗೆ ಮೂಡ್ ಬರುವಂತ. ಮೂಡ್ ಬರೋ ಮಾಡೋಂಗಪ್ಪ ಸೌಂಡ್ ಹೌದು